ನಿಮಗೆ 17 Pro Max ಬಂದಿಲ್ಲ ಅಂತ ಹೇಳ್ತಾ ಇದೀರಾ ಹೆಂಗೆ? ನೀನ್ ನಮ್ಮ ಮನೆ ಲಕ್ಷ್ಮಿ ಅಮ್ಮ. ಇದು ಬೇಕಿತ್ತು. ಪ್ರಾಂಕ್ ಮಾಡಿದ್ ವರ್ಕೌಟ್ ಆಯ್ತು. ಇದು ಡಮ್ಮಿ ಫೋನು, ಡಮ್ಮಿ ಪೀಸ್. ಒಂದು ಟುಮ್ದು, ಒಂದು ನಮ್ಮ ಅಕ್ಕದು. ತಪ್ಪಲೇ ಇರೋದಲ್ಲ, ಅವ್ರು ಬಂದು ನಮ್ಮ ಅಕ್ಕ ಕೈಗೆ ಫೋನ್ ಕೊಡೋತಾರೆ. ಕೊಟ್ಟಿದ್ದು. ಅಯ್ಯೋ, ಅವ್ರು ಕೊಟ್ಟಿದ್ದು. ಫ್ಯಾಮಿಲಿಗೆ ಡಿನ್ನರ್ ಪ್ರಾಮಿಸ್ ಮಾಡಿದ್ದೆ, ಪಾಪ ಎಲ್ಲ ವೇಟ್ ಮಾಡ್ತಿದ್ದಾರೆ. ಯಾರು ಗೊತ್ತಾಗ್ಬಾರ್ದು, ಒಬ್ಬೊಬ್ಬರಿಗೆ 200 ರೂಪಾಯಿ ಬಜೆಟ್ ಕೊಟ್ಟಿದ್ದೀನಿ. ನಾನೀಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ ಗೈಸ್, 1 ನಿಮಿಷ. Okay, let's go. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾವು ನಮ್ಮ ಅಕ್ಕಗೆ ಸರ್ಪ್ರೈಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಕತೆ ಏನು ಅಂದ್ರೆ, ನಮ್ಮ ಅಕ್ಕ ಒಂದು ಫೋನ್ ಇದೆ ಅವಳ ಹತ್ರ, 14 Pro Max. ಅದು 15 Pro Max ಇದೆ. ಅದು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಅವಳಿಗೆ. ಆದ್ರೂ ಅವಳು ಹಂಗೆ ಮಾಡಿ ಪಾಪ ಅದ್ರಲ್ಲೇ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಏನೋ ಮಾಡಿ ತುಂಬಾ ಕಷ್ಟ ಬೀಳ್ತಿದ್ದಾಳೆ. ನೋಡಿ ಗೈಸ್, ನಮ್ಮ ಟುಮ್ ಫ್ಯಾನ್ ಅಂತೆ. ಸೊ 15 Pro Max ಇದೆ, 15 Pro ಏನೋ ಇದೆ ನಮ್ಮ ಅಕ್ಕ ಹತ್ರ. ಅದು ತುಂಬ ಕಷ್ಟ ಆಗ್ತಿದೆ ಅವಳಿಗೆ. ನಾನು ಕಾಶ್ಮೀರ್ ಟ್ರಿಪ್ ಕೊಡ್ತೀನಿ ಅಂತ ಹೇಳಿದೆ. ನಾನು ಸ್ವಲ್ಪ ಲಾಸ್ಟ್ ಟೈಮು ಸೇವಿಂಗ್ ಸಮೀರ್ ಆಗಿ ಡಿಸೈಡ್ ಮಾಡಿದ್ದೆ. ಇವತ್ತು ನಾನು ಶೇವಿಂಗ್ ಸಮೀರ್ ಆಗಿ ಯೋಚನೆ ಮಾಡಿ, ಅಕ್ಕಗಿಂತ ಜಾಸ್ತಿ ಏನಿಲ್ಲ, ಅವಳು ಕಷ್ಟ ಆಗ್ತಿದೆ ಅಂದಮೇಲೆ ಒಂದು ಫೋನ್ ತೊಗೋಬೇಕು ಅಂದ್ ಮೊನ್ನೆನೂ ಅವಳು ಹೇಳ್ತಾ ಇದ್ಲು, ಫೋನ್ ತೊಗೋಬೇಕು ಅಂತ. ಅಂದರೆ ಅವಳು ತೊಗೊಳಕ್ಕಾಗಲ್ಲ ಅಂತಲ್ಲ, ಅವಳಷ್ಟು ದುಡ್ಡು ಸೇವ್ ಮಾಡಿರೋರು ಯಾರೂ ಇಲ್ಲ. ಬಟ್ ಕತೆ ಏನು ಅಂದರೆ, ನಮ್ಮ ಮನೆಯಲ್ಲಿ ಈಗ ನನಗೆ ಅಂದರೆ ನಾನು ಫೋನ್ ತೊಗೋಬೇಕು 17 Pro Max, ನಾನು ತೊಗೊಂಡಿಲ್ಲ. ನಮ್ಮ ಅಕ್ಕಗೆ ಅಂದರೆ ಓಡ್ ಬಂದಿದ್ದೀನಿ. ಆ ಥರ ನಮಗೆ ಅಂದರೆ ನಾವು ಮಾಡ್ಕೊಳ್ಳಲ್ಲ. ನಮ್ಮ ಅಕ್ಕನೂ ಅಷ್ಟೇ, ಈಗ ನನಗೆ ಬೇಕು ಅಂತ ಗೊತ್ತಾದರೆ ಅವಳು ಇಷ್ಟೊತ್ತಿಗೆ ನಾನು ಕೊಡಿಸ್ಬಿಟ್ಟಿರೋಳು. ಅವಳ ಹತ್ರ ಇಲ್ಲ ಅಂತಲ್ಲ, ಸೇವ್ ಮಾಡಿರ್ತಾಳೆ, ಬಟ್ ತಗೊಳ್ಳಲ್ಲ. ಪಾಪ ಅವರು ಮೊನ್ನೆ ಅವ್ರ ಕೋರ್ಸಿಗೆ ಎಷ್ಟಾಗಿದೆ ಗೊತ್ತಾ? 4-5 lakhs ಅಷ್ಟಿಟ್ಟವಳು. ಎನಿವೇಸ್ ಬನ್ನಿ, ಈಗ ನಾವು ಹೋಗಿ ನಮ್ಮ ಅಕ್ಕಗೆ ಐಫೋನ್ ತೊಗೊಂಬಂದು ಹೆಂಗ್ ಸರ್ಪ್ರೈಸ್ ಮಾಡ್ತೀವಿ ಅಂತ ನೋಡಿ. ಐ ಆಮ್ ವೇಟಿಂಗ್ ಟು ಸಿ ಅರ್ ರಿಯಾಕ್ಷನ್. ಈಗ 17 Pro Max ಬೇಕು ಅಂತ ಹೇಳಿದಾಳೆ. 17 Pro Maxನೇ ತೊಗೊಂಡು ಬನ್ನಿ. ಗೈಸ್, ನಾವು ಫೈನಲಿ ಮೊಬೈಲ್ ಪ್ಲಾನೆಟ್ ಯೂಶಲ್ ಆಗಿ ನಾವು ಫೋನ್ ತೊಗೊಳಕ್ಕೆ ಬಂದಾಗ ಐಫೋನ್ ಬರೋದೇ ಮೊಬೈಲ್ ಪ್ಲಾನೆಟ್ಗೆ. ಈಗ ನಮ್ಮ ಅಕ್ಕಗೊಂದು ಫೋನ್ ತೊಗೋಬೇಕು, ನಮ್ಮ ತಮ್ಮಗೊಂದು ಎಕ್ಸ್ಚೇಂಜ್ ಮಾಡಬೇಕು. ನಂದಿದೆ, ಅದು ನಾನು ಎಕ್ಸ್ಚೇಂಜ್ ಬರ್ತೀನಿ. ಬನ್ನಿ, ಯಾವ್ದಾದ್ರು ಒಳ್ಳೆ ಫೋನ್ ಇರಬೇಕು. ಎಲ್ಲ ಒಳ್ಳೆ ಫೋನ್ಸು ನಿಮ್ಮ ಮಾತ್ರ ತೋರಿಸಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೆ ಆಫರ್ ಜೊತೆ. ಇವರು ಸ್ಟಾರ್ಟ್ ಮಾಡ್ಕೊಂಡ್ರಪ್ಪ. ಇವರು ಫ್ರೆಂಡ್ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಾನು ಆಕ್ಚುಲಿ ಹ್ಯಾಪಿ ಆಗದೇ ಇಲ್ಲ. ಸ್ಯಾಮ್ಸಂಗ್ ಇರೋರು ಬಂದಿದ್ದಾರೆ ಅಂತ. ಹೌದಾ? ನಿಜವಾಗ್ಲೂ ನೆವರ್ ಯಾವತ್ತೂ ಹ್ಯಾಪಿ ಖುಷಿಯಾಗಿಲ್ಲ. ಬಟ್ ನಿಮ್ ವ್ಲಾಗ್ ಅಲ್ಲಿ ನಮ್ದು ಐಟಮ್ಸ್ ಗಳೆಲ್ಲ ಬರುತ್ತೆ, ನಾವು ಸ್ವಲ್ಪ ಮುಖ ತೋರಿಸ್ಕೋಬಹುದು ಅನ್ನೋ ಒಂದು ಇದಕ್ಕೆ ಖುಷಿ ಆಗೋದಷ್ಟೇ. ಇದೆಲ್ಲ ಅಲ್ಲ, ಇಲ್ಲಿ ರೆಕಾರ್ಡ್ ಮಾಡಿ ಕಟ್ ಮಾಡ್ಬಿಟ್ರೆ ಮನೆಗೆ ಹೋಗಿ 15 Pro Max ಇದೆ ನೋಡ್ತೀರಾ? 17 Pro Max 512 GB ಒಂದು. ನಿಂದು ಯಾವುದು? ನಿಂದು 512 GB. 512 GB ಯೂಸ್ಲಿ ಕೊಡಲ್ಲ, ಓಪನ್ ಬಾಕ್ಸ್ ಅಲ್ಲಿ ಕೂಡ ಯೂಸ್ ಬರಲ್ಲ. ಓಪನ್ ಬಾಕ್ಸ್ ಮತ್ತೆ ಇಲ್ಲ ಹೊಸದು ಜಸ್ಟ್ ಆಕ್ಟಿವೇಟ್ ಇದೆ ನೋಡಿ. ಬಸ್ ಹೊಸದು ಕೊಡಿ ಬೇಡ, ಏನೋ ಸ್ವಲ್ಪ ಪ್ರಮೋಷನ್, ಬೇರೆ ಡಿವೈಸ್ ಪ್ರಮೋಷನ್ ಈ ತರ ಎಲ್ಲ ಇದೆ ಅಂತ ಹೇಳ್ಬೇಕಾ? ಗೈಸ್, ಇವ್ರದ್ದು ಓಪನ್ ಬಾಕ್ಸ್ ಇದೆಯಂತೆ. ಓಪನ್ ಬಾಕ್ಸ್ ಅಂದ್ರೆ ಕಮ್ಮಿ ಪ್ರೈಸ್ ಸಿಗುತ್ತೆ ನೋಡಿ. ಒಳ್ಳೆ ಏನು ಪ್ರಾಬ್ಲಮ್ ಇರಲ್ಲ. 17 Pro Max 512 GB 1,75,000 ರೂಪಾಯಿ ಕಸ್ಟಮರ್ ತಗೊಂಡಿದ್ದಾರೆ. ನಮ್ಮ ಹತ್ರ ತಗೋಬೇಕು ಅಂದ್ರೆ 1,52,000 ರೂಪಾಯಿ ಸಿಗುತ್ತೆ ನೋಡಿ. ಗೈಸ್, ಈ ತರ ಏನೇನೋ ಇದೆ ಇವ್ರದ್ದು. ಇವರು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾರ್ಚ್ ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್. ಸೊ ನೀವು ಅಂಗಡಿಗೆ ಬನ್ನಿ, ಒಳ್ಳೆ ಡೀಲ್ ಕೊಡ್ತಾರೆ. ಬ್ರೋ, ಏನಾದ್ರು ಇದೆಯಾ ಬೇರೆ? ಸೀರಿಯಸ್ ಆಗಿ ಒಳ್ಳೆ ಡೀಲು. ಅದಕ್ಕೆ ನಾನು ಪದೇ ಇಲ್ಲಿ ಬರೋದು. ಕರೆಕ್ಟಾ? ಈಗ 2 ಬೇಕು, 512 GB 2 ಬೇಕು. ಗೈಸ್, 512 GB 2 ಫೋನ್ ತಗೊಂಡು ಹೋಗ್ತಾ ಇದೀವಿ ಈಗ. ಲೆಟ್ಸ್ ಗೋ. ಒಂದು ಟುಮ್ದು, ಒಂದು ನಮ್ಮ ಅಕ್ಕದು. ಟುಮ್ದು ಅವ್ನು ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾನೆ. ಸೊ ನಮ್ಮ ಅಕ್ಕದು ನಮ್ಮ ಕಡೆಯಿಂದ. ಲೆಟ್ಸ್ ಗೋ. ನಂದು ಬರ್ತೀನಿ ಬ್ರೋ ಆದಷ್ಟು ಬೇಗ. ನಂದು 16 Pro Max ಕೊಟ್ಟು ನಾನು 17 Pro Max ತಗೋಬೇಕು ಅಂತಿದ್ದೀನಿ. ಬಟ್ ಅದೇನೋ ಮನಸ್ಸೇ ಆಗ್ತಾಯಿಲ್ಲ. ಯಾರು ಸ್ಪಾನ್ಸರ್ ಮಾಡಿದ್ರೆ ಫ್ರೀಯಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಟ್ಕೊಳ್ಳಿ ಅಂತ ಯಾರು ಮೊಬೈಲ್ ಅವರು ದೊಡ್ಡ ಮನ್ಸಿರೋರು ಇದ್ದಾರ ಅಂತ ನಾನು ಹುಡುಕ್ತಾ ಇದ್ದೀನಿ. ಯಾರಾದರೂ ಇದ್ರೆ ಪ್ಲೀಸ್ ಮೆಸೇಜ್ ಹಾಕಿ, ಇಮೇಲ್ ಮಾಡಿ. ಯಾರಾದರೂ ಮೊಬೈಲ್ ಕಂಪ್ನಿ ಇರೋರು ಅವರು ಫ್ರೀಯಾಗಿ ಐಫೋನ್ ಕೊಡಬೇಕು ಅಂತಿದ್ರೆ ಸ್ಯಾಮ್ಸಂಗಿಗೆ. ನಾವು ಮಾತಾಡೋದು 16 Pro Max 256 GB ಕಟ್ಟು 88,900 ರೂಪಾಯಿ ಪೇಮೆಂಟ್ ಮಾಡ್ಬಿಟ್ಟು ಹೋಗ್ಬೇಕು. 1 ನಿಮಿಷ, ಅವರು QR ಕೋಡ್. ಇದು ಬೈಬ್ಯಾಕ್ ಶೋರೂಮ್. ಮೊಬೈಲ್ ಯಾವುದೇ ಇದ್ರು ಮೊಬೈಲ್ ಸೇಲ್ ಮಾಡ್ಬೋದು. ಇಲ್ಲಿ ಒಳ್ಳೆ ಪ್ರೈಸ್ಗೆ ಮೊಬೈಲ್ ಬೈ ಮಾಡ್ತೀವಿ. ಬೈಬ್ಯಾಕ್ ಶೋರೂಮ್ ಇದು. ಒಳ್ಳೆ ಪ್ರೈಸ್ಗೆ ತಗೋತೀವಿ. ಅದೊಂದು ಹೇಳ್ಬಿಡಿ. ಕಟ್ ಮಾಡಿ ಚಂದ್ರ ಬಾಯ್. ಇಲ್ಲ ಚಂದ್ರ ಇರಲಿ ಪಾಪ. ಗೈಸ್, ಮೊಬೈಲ್ ತೊಗೊಂಡು ಹೊರಟ್ವಿ. ನಾನೀಗ ಪಂಚೆ ತೊಗೋಬೇಕಿತ್ತು ಒಂದು ಶೂಟಿಗೆ, ಅದಕ್ಕೆ ತೊಗೊಳಕ್ಕೆ ಬಂದಿದ್ದೀನಿ. ನಮ್ಮ ತುಂಬ ಬಂದಿದ್ದಾನೆ. ಯಾವ್ದು ತೊಗೊಳೋದು ನೋಡೋಣ. ಗೈಸ್, ಪಂಚೆ ಫೈನಲ್ ಆಯಿತು.
ಹಾಕೊಂಡ್ಬಂದ್ಬಿಟ್ಟು ಕೊಡ್ತೀನಿ ಹಾಕ್ಕೊಡ್ತೀನಿ ನನಗೆ. ನೀವು ಹಾಕ್ಕೊಡ್ತೀರಾ? ಚಲೋ 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 ಬಿಲ್ ಮಾಡಿಸ್ಬೇಕು. ಗೈಸ್ ಪಂಚೆ ಇಸ್ಕೊಂಡು ಈಗ ನಾವು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಇದು ಮಧ್ಯದಲ್ಲಿ ಒಂದು ಶೂಟ್ ಇತ್ತು, ಇದು ಮುಗಿಸ್ಲೇಬೇಕಿತ್ತು. ಇದು ಮುಗಿಸಿದ ಮೇಲೆ ನಾವು ಹೋಗಿ ನಮ್ಮ ಅಕ್ಕನ ಸರ್ಪ್ರೈಸ್ ಮಾಡೋದು. ಬನ್ನಿ ಹಚ್ಕೋ. ನಿದ್ದೆ ಮಾಡ್ತಾವನೆ ಗೈಸ್. ಕನ್ನಡಕ ಹಾಕ್ತಾರೋ. ನಾವು ಮನೆವರೆಗೆ ಹೋಗೋಕ್ಕೆ ತುಂಬ ಟೈಮ್ ತೊಗೊಳ್ತದೆ, ಟ್ರಾಫಿಕ್ಕು. ಸೊ ಪ್ಲ್ಯಾನ್ ಏನು ಅಂದರೆ ನಮ್ಮ ಅಕ್ಕ ಅಪ್ಪ ಅಮ್ಮಗೆಲ್ಲ ರೆಡಿ ಆಗೋಕ್ಕೆ ಹೇಳಿದ್ದೆ ನಾನು ಬರಬೇಕಾದ್ರೆ. ಸೊ ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಎಲ್ಲ ತಿನ್ನೋಕ್ಕೆ ಏನಾದ್ರು ಕರ್ಕೊಂಡು ಹೋಗ್ತಾರೆ, ಆಚೆ ಕರ್ಕೊಂಡು ಹೋಗಿ. ಯಾರೋ ಒಬ್ಬರು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಸಪ್ಲೈಯರ್ ಇರಲ್ಲ, ಅವ್ರು ಬಂದು ನಮ್ಮ ಅಕ್ಕ ಕೈಗೆ ಫೋನ್ ಕೊಡ್ತಾರೆ ಸುಮ್ಮನೆ ರ್ಯಾಂಡಮ್ ಆಗಿ. ನಮ್ಮ ಅಕ್ಕ ರಿಯಾಕ್ಷನ್ ಹೇಗಿರುತ್ತೆ ಮತ್ತು ಅದ್ರ ಮೇಲೆ ರೌಲ್ದು ಅಂತ ಗೊತ್ತಾದ್ಮೇಲೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ಹಚ್ಕೋ. ಈ ಫ್ಯೂಲ್ ಬೇರೆ ಪ್ರಾಬ್ಲಮ್ ನೋಡಿ, ಎಷ್ಟು ಟಿಂಗ್ ಅಂತಿದೆ. ಫ್ಯೂಲ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನಾನು ಡೆಲ್ಲಿಗೆ ಹೋದಾಗ ಯಾರೋ ನನ್ನ ಕಾರ್ನ ಹಾಕೊಂಡು ತುಂಬ ನಾನು ಡೆಲ್ಲಿಗೆ ಹೋಗಿದ್ದೆ. ಯಾರೋ ನನ್ನ ಕಾರ್ನ ಹಾಕೊಂಡು ತುಂಬ ಓಡಾಡಿ ಬಂದಿದೆ. ಬರೀ ಓಡಾಡಿಲ್ಲ ಸರ್, ನನ್ನ ಜನ ಹುಡುಗಿ ಹಾಕೊಂಡು ಓಡಾಡಿದ್ದೀವಿ ಸರ್. ಇಲ್ಲಿಬ್ರು ಕೂತಿದ್ರು. ಇಲ್ಲ ಸರ್, ಇಬ್ರು ತೊಡೆ ಮೇಲೆ ಸರ್. ಸಮಾಧಾನ ಹಿಂದೆ ಸರ್, ಹಿಂದೆ ಬಾಡಿಗೆ ಕೊಟ್ಟಿದ್ದೆ ಸರ್, ಹಿಂದೆ ಲಗೇಜ್ ಇಟ್ಟಿದ್ದೆ ಸರ್. ಗೈಸ್ ವಾಪಸ್ ಬಂದ್ವಿ. ನೋಡಿ ಯಾವುದೋ ಒಂದು ಪಾರಿವಾಳ ಹೆಂಗೆ ಕೂತಿದೆ. ಶಾದಕ್ಕೆ ಒಂಚೂರು ನೀರು ಇಡಬೇಕಿತ್ತು ಸಂಜು ಪೌಟಲ್ಲಿ ನೀರು ಇಡ್ಬೋದಲ್ಲ, ಬೌಲಲ್ಲಿ ಚಿಕ್ಕ ಪಾಪ. ಬೇಡ ಕುಡಿಯಲ್ವಾ ನೀರದು? ಅಲ್ಲ ನೀರು ಕುಡಿಯಲ್ವಾ? ನೀರೇ ಕುಡಿಯುತ್ತೆ ಅಂದರೆ ದಾಹಾರ ಆದರೆ ಬಿಡು, ಇಷ್ಟ ಮಾಡ್ಬೇಡ ಪಾಪ. ಕಣ್ ಕಾಣಿಸಲ್ವಾ ಅದಕ್ಕೆ? ಕಣ್ ಕಾಣಿಸಲ್ಲ ಅಂತ ನೈಟ್ ಟೈಮು. ಕತ್ಲಲ್ಲಿ ಕಾಣಿಸಲ್ಲಪ್ಪ ಕಣ್ಣು, ಅದಕ್ಕೆ. ಬನ್ನಿ ಗಾಯ್ಸ್, ನಾನು ನಮ್ಮ ಫ್ಯಾಮಿಲಿಗೆ ಡಿನ್ನರ್ ಪ್ರಾಮಿಸ್ ಮಾಡಿದ್ದೆ. ಪಾಪ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಲೆಟ್ಸ್ ಗೋ. ಬನ್ನಿ ಬೇಗ ಬನ್ನಿ. ಶಾಪಿಂಗ್ ಅಂತ ಹೇಳಿದ್ದೆ, ಬಟ್ ಗೈಸ್ ಡಿನ್ನರ್ಗೆ ಹೋಗ್ಬಿಡೋಣ, ಈಗ ಲೇಟ್ ಆಗ್ಬಿಡುತ್ತೆ. ಶಾಪಿಂಗ್ ತಿನ್ಬಿಟ್ರಾ? ಏನ್ ತಿಂದ್ರಿ? ಅಯ್ಯೋ ಆಯ್ತು ಬನ್ನಿ, ಆಚೆ ಹೋಗಿ ಬರೋಣ ಅಷ್ಟೇ. ಗೈಸ್ ಸೊ ಅಮ್ಮ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ. ಡೌಟು ಸುಮ್ಮನೆ ಇದ್ರೆ ಸರಿ, ಬಾಯಿ ಬಿಟ್ಟರೆ ಖತಮ್ ಮಾಡ್ಬಿಡ್ತೀವಿ, ಕೇಳಿ ಖತಮ್. ಏನೋ ಕೇಸ್ ಯಾರಿಗೆ ಗೊತ್ತಾಗ್ಬಾರ್ದು, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸ್ವಲ್ಪ ಇಲ್ಲಿ ಬ್ಲಾಗಲ್ಲಿ ಬಂದು ಹೇಳಿ ಪ್ರೂಫ್ಗೆ ಬಾ. ಇಲ್ಲಿ ಏನು ಬಾ, ಹೇಳು ಏನು ಅಂತ. ಈ ಕಡೆ ಬರ್ಬೇಕು, ಈ ಕಡೆ. ಏನು ಪ್ರಾಬ್ಲಮ್ ಏನು? ಏನ್ ಬೇಕು? ನಾನು ಐಫೋನ್ ತಗೋಬೇಕು ಆಯ್ತಾ, ಒಂದ್ ಸೇವ್ ಮಾಡಿದೀನಿ ಕಷ್ಟಪಟ್ಟು, ಇನ್ನೊಂದು ಬೇಕು. ಸಾಯಿಲ್ ಹೇಳ್ತಿದ್ದೆ, ನೀನು ಇಡೀ ದೇಶಕ್ಕೆ ಸಾಲ ತೀರ್ಸ್ಬೋದು, ಅಷ್ಟು ದುಡ್ಡು ಮಾಡಿದ್ಯಾ ಅಂತ. ನಾನು ಯಾವನು ಹೇಳಿದ್ದವನು ದೇಶಕ್ಕೆ ಸಾಲ ತೀರ್ಸ್ಬೋದಂತೆ? ಆಯ್ತು ತೋರ್ಸ್, ನಿನ್ ಫೋನ್ ತೋರ್ಸು ಫಸ್ಟ್, ನಂಗೆ ಪ್ರೂಫ್ ತೋರ್ಸಿ ಏನಿದೆ ಪ್ರಾಬ್ಲಮ್. ಈ ಫೋನ್ ಕ್ವಾಲಿಟಿ ನೋಡಿ, ಈ ಫೋನ್ ತೆಗಿ. ಹೌದು ಸೋನು, ಸಾಯಿಲ್ ಕೈ ಡಬಲ್ ಮಾಡ್ಕೊಡ್ತಾನೆ 1 ಲಕ್ಷ ನಿಂದು. ಏನಾಗಿದೆ? ಚೆನ್ನಾಗಿದೆಯಲ್ಲ. ಸ್ಟೋರೇಜ್ ಪ್ರಾಬ್ಲಮ್, ಕ್ವಾಲಿಟಿ ಇಲ್ಲ, ವ್ಲಾಗ್ ಮಾಡಕ್ಕೆ. ಅಲ್ಲ ಏನ್ ಇದು ಸಿಂಪಲ್ ಪ್ರಾಬ್ಲಮ್ಗೆಲ್ಲ ಫೋನ್ ಬೇಕು ಅಂತ ಹೇಳಿ ಗೈಸ್ ನಮ್ಮಕ್ಕ. ಯಾಕ್ ಬ್ರೋ ಹಿಂಗ್ ಮಾಡ್ತೀರಾ? ಹೇಳಿ. ಆಯ್ತು, ಇನ್ನೇನ್ ಪ್ರಾಬ್ಲಮ್ ಇದೆ ಹೇಳು. ಇನ್ನೇನ್ ಪ್ರಾಬ್ಲಮ್? ಫೋನೇ ಪ್ರಾಬ್ಲಮ್, ಫೋನ್ ಇಲ್ಲ. ಮಗ ಅದೆಲ್ಲ ಬೇಡ, ನಮ್ ಸಿಂಪಲ್. ನಾವು 1 ಲಕ್ಷ ಸಾಲ ಕೊಡಪ್ಪ ನಮ್ಮ ಕ್ರಿಯೇಟರ್, ನಾವು ಕೊಡ್ತೀವಿ ದುಡ್ಡನ್ನ. ನಾನೇ ಕೊಡ್ತೀನಿ. ಪ್ರಮೋಷನ್ಸ್ ಬರುತ್ತಲ್ಲ, ಪ್ರಮೋಷನ್ಸ್ ಪೇಮೆಂಟ್ ಆಯ್ತು, ಯೋಚನೆ ಮಾಡೋಣ. ಅದೇನ್ ಫೋನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಡೌ ಮಾಡ್ತಾವಳು ಮಗ ಅವಳು. ಅಲ್ಲ ಪ್ರಾಬ್ಲಮ್ಸ್ ಆಯ್ತು, 5 ಪ್ರಾಬ್ಲಮ್ ಹೇಳು. ಫೋನ್ 5 ಪ್ರಾಬ್ಲಮ್ ಹೇಳು. ಬೇರೆ ಪ್ರಾಬ್ಲಮ್, ಫೋನ್ ಹ್ಯಾಂಗ್. ನಾನು ಬೇರೆಯವ್ರ ಫೋನ್ ಎತ್ಕೊಂಡು ಬಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಓ ಶಿಟ್, ಒಂದು ಆಯ್ತಾ, ಫೋನ್ ಯೂಸ್ ಮಾಡಕ್ಕೆ ಆಗ್ತಿಲ್ಲ, ವ್ಲಾಗ್ ಮಾಡಕ್ ಆಗ್ತಿಲ್ಲ. ನನ್ನ ಟೇಸ್ಟ್ ವಿತ್ ಸೋನು ಪೇಜ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ, ಏನು ಮಾಡಕ್ ಆಗ್ತಿಲ್ಲ. ಓಕೆ ಬನ್ನಿ. ಇದು ರೆಂಟಿಗೆ ಫೋನ್ ಕೊಡೋಣ ನಂದು ದಿಸಿಗೆ ಬಾಡಿಗೆಗೆ ಬೇಕಲ್ಲ. ಬನ್ನಿ. ಫಸ್ಟ್ ಪ್ಲಾನ್ ಏನಂದ್ರೆ, ನಾವು ಒಂದು ಮಾರ್ಟ್ ಇದೆ ಅಲ್ಲಿ, ಆ ಮಾರ್ಟ್ಗೆ ಹೋಗ್ಬಿಟ್ಟು ಹೋಗ್ಬೇಕು, ಒಂದಷ್ಟು ಐಟಮ್ಸ್ ಹೋಗ್ಬೇಕು. ನಾನು ಸೀಮಾ, ಸೋನು ಬಾರಮ್ಮ. ಏನ್ಪಾ ನಿಮ್ ಮಗಳು ಬರೋದಿಲ್ಲ ಅಂತ? 4000 ಶೂಸ್ ಖರ್ಚು ಮಾಡಕ್ಕಾಗುತ್ತೆ, ಫೋನ್ ತೊಗೊಳಕ್ಕಾಗಲ್ವಾ? ನಿಂಗೆ ಎಷ್ಟೊತ್ತು ಹೇಳಿದ್ವಿ ನೈಟ್ ಬ್ಲ್ಯಾಕ್ ಹಾಕೊಂಡು ಓಡಾಡ್ಬೇಡ ಅಂತ.
ಅಲ್ಲ ಸೊಳ್ಳೆಗಳು ಬರುತ್ತೆ ಅಂತ ಡಲ್ ಆಗ್ಬಿಟ್ಟಿದ್ದೀನಿ, ಫುಲ್ ಡಲ್ ಆಗ್ಬಿಟ್ಟಿದ್ದೀನಿ ನಾನು. ಯಾವಾಗ ಬ್ರೇಟ್ ಆಗಿದ್ದೆ? ಏನು ಹಂಗಂತೆ ಜೋಕ್ ಮಾಡ್ರೆ ನಗ್ತೀಯ, ನಾಚಿಕೆ ಆಗಲ್ಲ ಅಕ್ಕನ ಮೇಲೆ ಜೋಕ್ ಮಾಡ್ರೆ? ಮಾಡ್ತಾರೆ ಇಂಗ್ಲಾಷ್ಗೆ ಆಗಲ್ಲ. ಸುಮ್ನೆ ಮಾಡಿದ್ ನಾನು ನೀನ್ ನಗ್ತೀಯ ನೋಡಕ್ಕೆ. ಒಂದ್ ಫೋಟೋ ಕಳಿಸ್ತೀನಿ, ಎಷ್ಟು ಬೆಳಗ್ಗೆ ಗೊತ್ತಾ ಅವಳು. ಏನ್ಪಾ ಈಗ್ಲೂ ಚೆನ್ನಾಗಿದೆ, ನೀವ್ ಯಾಕೆ ಹಂಗೆ ಹೇಳ್ತಾ ಇದೀರಾ? ನೀವೇ ಕರಿಗೋಳೆ ಅಂತ ಈಗ ನಮ್ಮ ಅಕ್ಕ ಪ್ರಿಟಿ ಗರ್ಲ್ ಅವಳು, ಪ್ರಿಟಿ ಲಿಟಲ್ ಬೇಬಿ. ನೋಡ ಇಲ್ಲಿ ಫೋಟೋ ಪಾ ಅದು ಎಡಿಟಿಂಗ್ ಪಾ. ಹಳೆ ಫೋಟೋ. ಆಯ್ತು ನಡ್ರಿ ಗೈಸ್, ಈಗ ಫಸ್ಟ್ ಟೈಮ್ ಫೋಟೋ ಯಾರಿಗಾದ್ರೂ ಮಾರ್ಟಲ್ಲಿ ಹೇಳೋದು ಗೈಸ್, ಈಗ ಒಂದು ಚಾಲೆಂಜ್ ವಿಡಿಯೋ ಮಾಡಕ್ ಹೋಗ್ತಿರೋದು ಆಕ್ಚುಲ್ ಆಗಿ ನಾನು. ಸೊ ಮಾರ್ಟ್ ಅಲ್ಲಿ ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಬನ್ನಿ. ಏನ್ ಮಾಡ್ತು? ಸೂಪರ್ ಮಾರ್ಟ್. ನಾನು ಡಿನ್ನರ್ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಅಲ್ಲ ನೀನ್ ಶಾಪಿಂಗ್ ಅಂದಲ್ಲ. ಅದೇ ಶಾಪಿಂಗ್ಗೆ ಒಂದು ಪ್ಲಾನ್ ಇತ್ತು, ಕಾಂಟೆಂಟ್ ವ್ಲಾಗ್ ಮಾಡೋದು, ತಿನ್ನೋದು ಬೇಡ. ತಿನ್ನೋದು ಫುಡ್. ಬಟ್ ಇವ್ರು ಆಗ್ಲೇ ಎಲ್ಲ ಬ್ಯಾಟಿಂಗ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಬ್ಯಾಟಿಂಗ್ ಮಾಡಿಲ್ಲ, ತಿನ್ನೋಣ ಬನ್ನಿ. ಬೇಡ ನೋಡಿ. ಸೊ ಸುಮ್ನೆ waste ನಮ್ಮ ಅಪ್ಪ ಬೇಡ ಅಂದ್ಮೇಲೆ ನಾನು ಕೇಳೋ ಗೈಸ್, ಅಪ್ಪನ ಮಾತು ಮೀರಿಲ್ಲ ನಾನು ಯಾವತ್ತು. ಆಕ್ಚುಲಿ ನೆನ್ನೆಯಿಂದ ತಿನ್ಬಿಟ್ಟಿದೀವಿ ಚೆನ್ನಾಗಿ. ನಮ್ಮ ರಿಯಾನ ಅವ್ರು ಸೈಲೆಂಟ್ ಆಗಿದಾರಲ್ಲ, ಅದಕ್ಕೆ ಚೆನ್ನಾಗಿದೆ. ಬೇಡ ಅಂದಲ್ಲ, ಅದಕ್ಕೆ ಫುಡ್ ಬೇಡ ಅಂದ್ಬಿಟ್ರಲ್ಲ ಅಂತ. ಫುಡ್ ಬೇಕಾ? ಅವಳಿಗೊಂದು ಶೋರ್ಮ ಇಲ್ಲ ಅಂದ್ರೆ 5 days ಗೋಬಿ ಕೊಡಿಸ್ಬಿಡು, ಕ್ಲಿಯರ್ ಆಯ್ತು. ಬನ್ನಿ ಈಗ ಇಲ್ಲಿ ಮಾರ್ಟ್ ಇದೆ, ಆ ಮಾರ್ಟ್ ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಮುಂದೇನ್ ಮಾಡೋದು ನೋಡೋಣ. ಲೆಟ್ಸ್ ಗೋ. ಹೆಂಗೂ ಊಟ ಅಂತೂ ಆಗಿದೆ, ಊಟ ಅಂತೂ ಹೋಗಲ್ಲ. ನನಗೂ ಆಚೆ ತಿನ್ಬಾರ್ದು ಅಂತ ಅನ್ಕೊಂಡಿದೀನಿ. ಇಲ್ಲ ನಾನು ತಿಂದಿಲ್ಲ, ಆಚೆ ತಿಂದಿಲ್ಲ. ನಾನು ಬೆಳಗ್ಗೆ ತಿಂದಿದ್ದು, ನಾನು ಬೆಳೆಯನ್ನು ಪ್ರೋಟೀನ್ ಕುಡಿದ ಅಷ್ಟೇ ಏನು ತಿನ್ನಿಲ್ಲ ನಾನು. ಊಟನೇ ಮಾಡಿಲ್ಲ, ಒಂದೇ ಮೀಲ್ ಆಗಿರೋದು. ಎನಿವೇಸ್ ಬನ್ನಿ ಹೋಗೋಣ ಮಾರ್ಟ್ಗೆ ಹೋಗಿ ಏನಾದ್ರು ಚಾಲೆಂಜ್ ವಿಡಿಯೋ ಮಾಡೋದಿದೆ, ಏನೋ ಒಂದು ಚಾಲೆಂಜ್ ವಿಡಿಯೋ ಮಾಡೋದಿದೆ, ಮಾಡ್ಬಿಟ್ಟು ಬರೋಣ. ಫೈನಲಿ ಮಾರ್ಟ್ಗೆ ಬಂದಿದ್ದೀವಿ. ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಕತೆ ಏನು ಅಂದರೆ ನಮ್ಮ ಮನೆಯವರು ಊಟ ಮಾಡಿಬಿಟ್ಟಿದ್ದಾರೆ. ನಾವು ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡೋ ಥರ ಪ್ಲ್ಯಾನ್ ಮಾಡಿ ಅಲ್ಲಿಂದ ಪ್ಲೇಟಲ್ಲಿ ಇಟ್ಬಿಟ್ಟು ತೊಗೊಂಬಂದು ಸಪ್ಲೈಯರ್ ಕೊಟ್ಟರೆ ಪ್ಲೇಟ್ ಹಿಂಗೆ ಇರ್ತದೆ, ಫೋನ್ ಸಿಗಬೇಕು ಅಂತ ಇದ್ದಿದ್ದು. ಬಟ್ ಎಲ್ಲ ಊಟ ಮಾಡಿಬಿಟ್ಟಿದ್ದಾರೆ. ಈ ರೆಸ್ಟೋರೆಂಟ್ಗೆ ಕರ್ಕೊಂಡ್ರೆ ಡೌಟ್ ಬರುತ್ತೆ. ಅದಕ್ಕೆ ಒಂದು ಸೂಪರ್ ಮಾರ್ಟ್ ಇದೆ, ಸೂಪರ್ ಮಾರ್ಟಿಗೆ ಹೋಗಿ ಬಿಲ್ ಮಾಡಬೇಕಾದ್ರೆ ಬಿಲ್ಲಿಂಗ್ ಮಾಡಬೇಕಾಗಿರೋರು ಹಿಂಗೆ ಫೋನ್ ಎತ್ತು ಕೊಡ್ತಾರೆ ಅಂತ ಪ್ಲ್ಯಾನ್ ಇರೋದು. ನೋಡೋಣ ತೋರಿಸ್ತಾನೆ. ಅಯ್ಯೋ ಇದು ಹೊಡೆದಾಕಿದಾನಲ್ಲ ಇವನೇ. ತೋರ್ಸು. ಹಾಂ, ಅದು ವೈನಾಡಲ್ಲಿ ಹೊಡೆದಾಕಿದ್ದು. ನಾನು ತುಂಬ ಗೈಸ್ ಆಯ್ತು. ಈಗ ಹೇಳು, ನಿಂಗೆ ಕಾಶ್ಮೀರ್ ಟ್ರಿಪ್ ಬೇಡವಾ ಹಂಗಂದ್ರೆ? ಬರ್ಡೇ ಗಿಫ್ಟು ಬೇಡವಾ? ಗಿಫ್ಟ್ ಏನು ಬೇಕು ಮತ್ತೆ? ಫೋನ್ ಬೇಕಾ ಗೈಸ್? ಐಫೋನ್ಗೆಲ್ಲ ಅಷ್ಟು ಬಜೆಟ್ ಇಲ್ಲ ಈಗ ನನಗೆ. ಒಂದು ಲಕ್ಷ ಇಟ್ಕೊಂಡು ಇವಳು ಮತ್ತೆ ಕೇಳ್ತಾಳೆ ಫುಲ್ ಕ್ಯಾಶ್ ಅಲ್ಲ, ಫುಲ್ ಕ್ಯಾಶ್ ಅಲ್ಲಿ ಕೊಡ್ಸು ಅಂತ ಹೇಳ್ತಾಳೆ ನೋಡಿ. ಕೇಳಿಸ್ಕೊ, ನಾನೇನು ನೀನು ಕೊಡ್ಸು ಅಂತ ಹೇಳ್ತಿಲ್ಲ. ಐ ಗಿವ್ ಬ್ಯಾಕ್. ಯು ಗಿವ್ ಬ್ಯಾಕ್. ಓಕೆ, ನಾನು ಮನಿನ ರಿಟರ್ನ್ ಮಾಡ್ತೀನಿ, ಹಾಂ ಹಾಂ, ಸಾಲ ತರ ಕೊಡು ಅಂತ ಹೇಳ್ತಿರೋದು. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇ ಏನೋ ತಗೊಂಡು ಫುಲ್ ಕ್ಯಾಶ್ ತಗೊಳ್ಳೋದು. ನನಗೆ ದುಡ್ಡಿತ್ತು ತಗೊಳ್ಳೋದು. ನನಗೆ EMI ಆಪ್ಷನ್ ಇಲ್ಲ, ಲೋನ್ ಸಿಗಲ್ಲ. ಸೊ ಏನೇ ಥರ ಪಾಸಿಬಿಲಿಟೀಸ್ ಇಲ್ಲ. ಸೊ ಅದಕ್ಕೆ ಎಲ್ಲ ಥರದ್ದು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅದೂ 3 months ಕಾಲೇಜ್ ಫೀಸ್ ಕಟ್ಟಾಗಿದ ತಕ್ಷಣ ಇದನ್ನು ಸೇವ್ ಮಾಡಿದೆ ನಾನು. ಓಕೆ ಓಕೆ, ನೋಡೋಣ ಗೈಸ್, ಕನ್ಸಿಡರ್ ಮಾಡೋಣ. ಬಿಕಾಸ್ ನಾನೀಗ ಸೇವಿಂಗ್ ಸಮೀರ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ನಾನು ಶೇವಿಂಗ್ ಸಮೀರ್ ಆಗಿದ್ರೆ ನಮ್ಮ ಅಕ್ಕದು ಆಸೆ ಪೂರ್ತಿ ಆಗಿರೋದು. ಬಟ್ ಈಗ ನಾನು ಸೇವಿಂಗ್ ಸಮೀರ್ ಅಂತ ಹೇಳ್ತಿಲ್ಲ ನನಗೆ. ಈಗ ಒಂದು ಮಾರ್ಟಿಗೆ ನುಗ್ತಾ ಇದ್ದೀವಿ. ಬನ್ನಿ ಫಸ್ಟ್ ಒಂದು ಚಾಲೆಂಜ್ ಇದೆ, ಮುಗಿಸ್ಬಿಟ್ಟು ನಮ್ಮ ಅಕ್ಕದು ಫೋನ್ದು ಏನು ಮಾಡ್ಬೋದು ಅಂತ ಡಿಸೈಡ್ ಮಾಡೋಣ. ಏನು ಮಾಡ್ಬೋದು ಡಿಸೈಡ್ ಮಾಡ್ತೀನಿ. ಏನು ಬೇಡಪ್ಪ, ಬೇಡವಾ? ಸಾಲನೂ ಬೇಡವಾ? ಸಾಲ ಕೊಡು. ಕನ್ಸಿಡರ್ ಮಾಡೋಣ. ಗೈಸ್, ಈಗ ನಾವು ಒಂದಷ್ಟು ಐಟಮ್ಸ್ ತೊಗೊಳಕ್ಕೆ ಬಂದಿರೋದು. ಫಸ್ಟು ಮಾರ್ಟಲ್ಲಿ ಒಂದು ಐಟಮ್ಸ್ ಇದೆ ತೊಗೊಳ್ಳೋದು. ತೊಗೊಂಬಿಡೋಣ ಬನ್ನಿ. ನಿಂಗೆ ಯಾರು ಬೇಕಿರೋ ತೊಗೊಳ್ಳಿ, ನಿಂಗೆ ಯಾರು ಬೇಕಿರೋ ತೊಗೊಳ್ಳಿ. ಅಲ್ಲ, 200 ರೂಪಾಯಿ ಬಜೆಟ್. 200 ರೂಪಾಯಿ ಬಜೆಟಲ್ಲಿ ಯಾರು ಬೇಕಾದ್ರೆ ನೀವು ತೊಗೋಬೋದು. 200 ರೂಪಾಯಿ ಬಜೆಟಲ್ಲಿ ಯಾರು ಬೇಕಿರೋ ತೊಗೋಬೋದು. ಗೈಸ್, ನಾನು ಇದನ್ನು ಮಾಡ್ತಿದ್ದೆ ಏನಕ್ಕೆ ಅಂದರೆ ಫ್ಯಾಮಿಲಿ ಜೊತೆ ನಾನು ಶಾಪಿಂಗ್ ಮಾಡಿದ್ರೆ ಖುಷಿ. FD 500 ರೂಪಾಯಿ ಇನ್ನೊಂದು FD ಮಾಡಿಸ್ತೀನಿ ಬರ್ರಿ. ಒಂದು FD ಮಾಡ್ತೀನಿ. 200 ರೂಪಾಯಿಗೆ ಮಾತ್ರ ಶಾಪಿಂಗ್ ಮಾಡಬೇಕು. 200 ರೂಪಾಯಲ್ಲೇ ಡ್ಯಾಡಿ ಬಾಡಿ ಲೋಷನ್. ನಿಮ್ಮ 200 ರೂಪಾಯಿ ಮೇಲೆ ದಾಟಂಗಿಲ್ಲ. ಚಾಲೆಂಜ್ ಅದೇ. 200 ರೂಪಾಯಿ ಎಷ್ಟಿದೆ ನೋಡು. ಅದಿಲ್ಲೇ ಇರುತ್ತೆ. 105 ನೀವು ತಗೋಬೋದು ಇದನ್ನ ತಗೋಬಹುದು ಅಷ್ಟೇ. ನಿಮ್ದು ಆಗೋಯ್ತು. ಒಂದೇ ಐಟಮ್, ಐತೆ ರೂಲ್ಸ್ ಒಂದೇ ಐಟಮ್, 200 ಗೆ ಎಷ್ಟು ಬಜೆಟ್ 200 ರೂಪಾಯಿ. ಒಂದೇ ಐಟಮ್ 200 ರೂಪಾಯಿ. ತಿನ್ಬಿಡಿದ್ರಲ್ಲಿ ತೊಳಿ 200 ರೂಪಾಯಿ ದಾಟಂಗಿಲ್ಲ, ಕ್ಯಾನ್ಸಲ್ ಆಗ್ಬಿಡುತ್ತೆ. 210 ರೂಪಾಯಿ ಇದು. 565. ಆಗಲ್ಲ. ಸರ್ ನೀನೇನ್ ತಗೋತಿದ್ಯಾ ಸರ್? ನಿವ್ಯ ಹೇರ್ ಕ್ರೀಮ್ ಅಂತ ನೀವೇ ಹೇರ್ ಕ್ರೀಮ್ ತಗೋತಾನಂತೆ ಇವನು. ಗೈಸ್, ಸೊ ಒಬ್ಬೊಬ್ಬರಿಗೆ 200 ರೂಪಾಯಿ ಬಜೆಟ್ ಕೊಟ್ಟಿದ್ದೀನಿ. ನಾನೇನು ತೊಳ್ತೀನಿ ನೋಡೋಣ. ಫಸ್ಟ್ ನೀನ್ ತಗೋ. ಎಕ್ಸ್ಕ್ಯೂಸ್ ಮೀ ಭಯ್ಯಾ, ನಾನು ಸಾಯಿಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮಗ FD ಅಲ್ಲಿ. 200 ರೂಪಾಯಿ ಇಟ್ಕೋಬೇಕಂತೆ. ಕೊನೆ ಸಾಯೋ ಟೈಮಲ್ಲಿ ಸಾಯೋ 400 ರೂಪಾಯಿ ಆಗಿರುತ್ತೆ. 200 ರೂಪಾಯಿ ವಾಪಸ್ ಕೊಟ್ಟು 200 ರೂಪಾಯಿ ತಿನ್ಕೊಳ್ಳೋಣ ಅಂತ. 200 ರೂಪಾಯಿ ವಾಪಸ್ ಬೇರೆ ಕೊಡ್ತಾನಂತೆ. ಬೇರೆ ದುಡ್ಡು. ಇವ್ರಿಗೆ 200 ರೂಪಾಯಿ ಕೊಟ್ಟನಲ್ಲ ನಾನು. ಅಲ್ಲ, ಬೇರೆಯವ್ರ ದುಡ್ಡು ಅಂತೆ. ನೋಡ್ ಬಬ್ಲು, ಪಾ ಸರಿಯಾಗಿ ಕಲ್ತಿದ್ಯಾ ನೀನು. ಗೈಸ್, ನಾನು ನಿಂದಾನೆ. 88 ರೂಪಾಯಿ ಎರಡು ತಗೋತಾ ಇದ್ದೀನಿ. ನಂಗೊಂದು ಹಿಂಗಂತ ನಿಂದು 200 ರೂಪಾಯಿ ತಗೊಳ್ಳೇಬೇಕು. ತುಂಬಾ ಯೂಸ್ಫುಲ್ ಅದು. ಹೌದಾ? ನಿನಗೆ ಬೇರೆ ತಗೋಬೇಕಾಗುತ್ತೆ ಹೆಂಗಂದ್ರೆ. ನೀನೇನ್ ತಗೋತೀಯ ನೋಡ್ತೀನಿ, ಯೂಸ್ಫುಲ್ ನಿಂದು. ನನ್ನ ತಲೆ ನಾನೊಂದು ತಲೆಗ? ಸನ್ಸ್ಕ್ರೀನ್ ತಗೋಬೇಕು ಹುಡುಕ್ತಿದೀನಿ ರೀ.
200 ರೂಪಾಯಿ ಸನ್ಸ್ಕ್ರೀನ್ ಬರಲ್ಲ ಸೀಮಾ. ನಮ್ಮ ಅಪ್ಪಗೆ ಇದು 200 ರೂಪಾಯಿ, 200 ml ಅದು ಪಾ, 275 ರೂಪಾಯಿ ಇಲ್ಲಿ ಬರ್ತಿದೆಯಲ್ಲ. ಹೌದಾ? ಆಫರ್ ಪ್ರೈಸ್ ನಮ್ಮ ಅಪ್ಪಗೆ. ಓಕೆ ಸೋನು ನಿಂದೇನು ಬೇಗ. ಬಾಡಿ ವಾಶ್ ತಗೊಳ್ಳೋಣ. ರಿಯಾನ್ ಅವ್ರ ಏನು 200 ರೂಪಾಯಿ ಚಾಲೆಂಜ್, 200 ರೂಪಾಯಿಂದ ಜಾಸ್ತಿ ತಗೋಬಾರ್ದು. ಒಂದೇ ಅಲ್ಲಿ ಅದನ್ನ ತಗೊಳಂಗಿಲ್ಲ. ನೀವು ಯಾರು ಒಂದು ತಗೋಬೇಕು, ಒಂದೇ ಐಟಮ್ 200 ರೂಪಾಯಿ ಒಳಗಿರ್ಬೇಕು. 120 ದಿನ ಇದೆ ಇದು 100 ರೂಪೀಸ್ ಅಂತ ಸರ್ ಇದು. ಓ ಕ್ರೇಜಿ. 120 ಅದು ಆಫರ್ ಪಾಪ. ಟೈಮ್ ಇಲ್ಲ ಇನ್ನು ಬೇಗ ಬೇರೆ ಕಡೆ ಹೋಗ್ಬೇಕು. ನಾನೀಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ ಗೈಸ್, 1 ನಿಮಿಷ. ರಿಯಾನ್ ಅವರೇ ಸಿಕ್ತಿಲ್ಲ, ಏನ್ ಮಾಡ್ಲಿ? 1 ನಿಮಿಷ ಟೈಮರ್ ಇಡ್ತಾ ಇದೀನಿ, ನಂದಾಗಿದೆ. ನೀವೇನೇ ತಗೋತೀನಿ ಬಿಡಿ ಪಾಪ, ಇನ್ನೇನ್ ಮಾಡೋದು. ಕಾರಲ್ಲಿ ಹಾ 3 2 1 ಸ್ಟಾರ್ಟ್. 1 ನಿಮಿಷ ಇಲ್ಲ ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದ್ರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿದೆ ಬಿಡಪ್ಪ. ಇದು ಪ್ರೈಸ್ ಎಷ್ಟು ನೋಡು? 200 ಅದು 200 ಅಲ್ಲಿ ಬರ್ದಿದ್ಯಲ್ಲ 200 ಅಂತ. ಇಲ್ಲಿ 520 ತೋರಿಸ್ತೈತೆ. ಮತ್ತೆ ಇಟ್ಬಿಡು ವಾಪಸ್ಸು ಗೈಸ್. 11 ಸೆಕೆಂಡ್ ಆಗಿದೆ. ಇರೋ 1 ನಿಮಿಷ ಟೈಮರ್ ಅಲ್ಲಿ ನಿವಿಯಾ ಸನ್ಸ್ಕ್ರೀನ್ ಪ್ರೊಡಕ್ಷನ್ 75 ಅದೇ ಅದು 100 ರೂಪಾಯಿ ಅದು ಗೈಸ್. 19 ಸೆಕೆಂಡ್. ರಿಯಾನ್ ಅವರ ಟೈಮ್ ಆಗ್ತಿದೆ. 200 ರೂಪಾಯಿ ಕರೆಕ್ಟ್. 200 ರೂಪಾಯಿ ಇವ್ರದಾಯ್ತು. ನಿಮ್ಗೇನು 15 ರೂಪೀಸ್ ಎಲ್ಲ ಜಾಸ್ತಿ ಇರಂಗಿಲ್ಲ, 200 ರೂಪಾಯಿನೇ ಇರಬೇಕು. ಬೇಗ 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 ಹಾ ಬೇಗ 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 ಇಲ್ಲ ಸನ್ಸ್ಕ್ರೀನ್ ತಗೋಬೇಕು ಆಕ್ಚುಲಿ. ಬೇಗ 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 ಆಯ್ತಾ? ಎಷ್ಟು ತೋರ್ಸು? ಹೆಂಗೆ ಒಂದೇ ಐಟಮ್ ಚಿನ್ನ? 100 ಒಂದೇ ಐಟಮ್ ಚಿನ್ನ. ಐಟಮ್ ಮುಂದೆ ನೋಡು, ಒಂದೇ ಐಟಮ್. ಅದೇ ಒಂದೇ ಐಟಮ್ ಅದು. ಇದು ಆಯ್ತು, ಒಂದು 399 ನೋಡ್ರಿ. ತಗೋ. ಒಬ್ರು ಇದಿಷ್ಟೇ ಇಷ್ಟು 399. ಒಂದೇ ಐಟಮ್. ಅಲ್ಲ ಕೇಳಿ. ಹೌದು ಹೌದು, ಒಂದೇ ಐಟಮ್. ಒಂದೇ 200 ಎರಡು ತಗೊಂಡಿರೋದು 200 ಎಕ್ಸಾಕ್ಟ್ ಒಂದು ತಗೋಬಹುದು ಅಷ್ಟೇ, ಇಲ್ಲ ಅಂದ್ರೆ ಒಂದೇ ಐಟಮ್. ಯಾವ ಬನ್ನಿ ಬಿಲ್ ಮಾಡ್ಸಕ್ ಹೋಗೋಣ. ಬನ್ನಿ ಪಪ್ಪ, ಬನ್ನಿ ವಾಪಸ್ ಮತ್ತೆ ಹೋಗೋಣ. ಬನ್ನಿ ಬನ್ನಿ ಬೇಗ ಬನ್ನಿ. ಏನಂತೆ? ಎರಡು ತಗೊಂಡವ್ರು ಒಂದು ನಂದು ಈ ಐಟಮು, ನಮ್ಮ ಟುಮ್ದು ತೋರ್ಸು. ನಿಂದೇನು ಐಟಮು? ತಳ್ತವ್ರು ಐಟಮ್ ಏನು? ಇದು ಕ್ರೀಮು. ಏನೋ ನಿಮ್ದು ಮುಗೀತು, ಹಂಗಾರೆ ಚಾಲೆಂಜ್ ಮುಗೀತು. ಇವ್ರದ್ದು ಸನ್ಸ್ಕ್ರೀನು, ನಮ್ಮ ಅಪ್ಪದು ಏನು ಅಂತ ನೋಡೋಣ. ನಮ್ಮ ಸಂಜುನು ಬಚ್ಚಿಟ್ಕೊಂಡಿದ್ದಾನೆ. ಸೋನು ನಿಂದ ಆಗೋಯ್ತು ಬಾ, ನಿನ್ ಟೈಮರ್ ಆಯ್ತು. ಏನ್ ತಗೊಂಡ್ರು ಇಲ್ಲ, ನಿಂತಿಲ್ವಲ್ಲ ಟೈಮರ್ ಆಗೋದ್ಮೇಲೆ ಮುಗೀತು. ತಿನ್ನಕ್ ತಗೊಳ್ಳೋಣ. ಬನ್ನಿ ಇಲ್ಲಿ ಮಾಮ್. ಸೊ ಈ ಫ್ಯಾಮಿಲಿನ ಒಂದ್ ಕಡೆ ಸೇರ್ಸೋದೇ ದೊಡ್ಡ ಪ್ರಾಬ್ಲಮ್ ಗೈಸ್. ಒಂದ್ ಕಡೆ ಇರಲ್ಲ. ಕಾಮ್ ಡೌನ್. ಏನ್ ಕಾಮ್ ಡೌನ್? ಬನ್ನಿ ಲೈನಲ್ಲಿ ನಿಂತ್ಕೊಳ್ಳಿ. ಎಷ್ಟೊತ್ತು ಟೈಮ್ ಆಯ್ತು, ಟೈಮರ್ ಇಟ್ಟಿದ್ದೀನಿ ಮತ್ತೆ. ಇಲ್ಲ ನಿಮ್ದು ಕ್ಯಾನ್ಸಲ್ ಆಯ್ತು. ಬನ್ನಿ ನಿಮ್ದು ಬನ್ನಿ ಕ್ಯಾನ್ಸಲ್. ಬನ್ನಿ ನಿಂತ್ಕೊಳ್ಳಿ, ಲೈನಲ್ಲಿ ನಿಂತ್ಕೊಳ್ಳಿ. ನಿಮ್ದಿಲ್ಲ ಅಲ್ಲ? ನಿಮ್ದಿಲ್ಲ ಇಲ್ಲಿ ಹಿಂದೆ ಬನ್ನಿ, ಹಿಂದೆ ಲೈನ್ ಪ್ರಕಾರ. ಮಾಮ್ ಹೋಗಿ ಹಿಂದೆ ಬನ್ನಿ. ಹೋಗಿ ನೀವು ಮುಂದೆ. ಓಕೆ ಬಿಲ್ ಕರ್ದೋ ಭಯ್ಯ. ಗೈಸ್ ಒಬ್ಬೊಬ್ಬರೇ ಹೋಗ್ತಾ ಇದೀವಿ ಗೈಸ್, ಒಬ್ಬೊಬ್ಬರೇ ಬಿಲ್ ಕೊಡೋಕ್ಕೆ. ಲೋ ನೆಕ್ಸ್ಟ್ ಲಾಸ್ಟ್ ಪರ್ಸನ್. ಅದಕ್ಕೆ ಲಾಸ್ಟ್ ಹಾಕಿರೋದು. ಬಿಲ್ ಪೇಮೆಂಟ್ ನಮ್ಮ ಅಕ್ಕನೇ ಮಾಡ್ತಿರೋದು, ಅದಕ್ಕೆ ಲಾಸ್ಟ್ ಅಲ್ಲಿ ಹಾಕೊಂಡು ಬಿಲ್ ಪೇಮೆಂಟ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. 981 ರೂಪೀಸ್ ಆಯ್ತಾ? ಹೆಂಗೆ? ಓ 200 ಅಲ್ಲ, ಸಾರಿ ಥ್ಯಾಂಕ್ ಯು. ಸೋನು ಸೀಮಾ ಸೋನಿಗೆ ಜೈ ಹೇಳಿ ಒಂದ್ಸರಿ. ಜೈ ಹೇಳಿ ಸೀಮಾ ಸೋನಿಗೆ. ಖುಷಿಗೆ ಪ್ರೇಮ ಮನೇಲಿ ಅವತ್ ನೆನ್ ಶಫಲು ಹಂಗೆ ಮಾಡಿದ್ರು. ಸುಮ್ನೆ ಬಂದೆ ಬಿಲ್ ಪೇಮೆಂಟ್. ಏನು ಫೋನ್ ಕೊಡ್ತಾ ಇದ್ದೀರಾ? ಓ ವಿನ್ನರ್ರಾ? ಪೇಮೆಂಟ್ ಫೋನ್ ಕೊಡ್ತಾರಾ? ಅಯ್ಯೋ ಪೇಮೆಂಟ್ ಮಾಡೋರಿಗೆ ಫೋನ್ ಫ್ರೀನಾ? ಪೇಮೆಂಟ್ ಮಾಡೋರಿಗೆ ಐಫೋನ್ ಫ್ರೀ. ಸೋನು 200 ರೂಪಾಯಿ ಕೊಡ್ಸ ಸರ್ ನಮ್ಗೆ. ನಿನ್ನ ಲಾಟ್ರಿ ಹೊಡ್ದಲ್ಲ. ಸೋಪ್ ಇದೆಯಾ ನೋಡು, ಅನ್ಬಾಕ್ಸ್ ಮಾಡು. ಫೋನೇ ಇದೆಯಾ? ಹೇಳಕ್ಕಾಗಲ್ಲ. ಇಲ್ಲ ತೆಗಿ. ಓಪನ್ ಆಗಿಲ್ಲ. ಓ ಹೊಸ ಫೋನು. ಥ್ಯಾಂಕ್ ಯು ಭಯ್ಯ. ಹೋಗಿ ಮಾಡತ್ತೇವೆ. ಮಾಡು, ಅನ್ಬಾಕ್ಸ್ ಮಾಡು. ಇಲ್ಲ ಮಾಡ್ತೀಯಾ? 1 ಲಕ್ಷ ಆಯ್ತಂತೆ. ಅಲ್ಲ ಇದು ಐಟಮ್ ತಗೋದ ಐಫೋನ್ ಅನ್ಬಾಕ್ಸ್ ಮಾಡು, ಬೇಗ ಅನ್ಬಾಕ್ಸ್ ಮಾಡು. ನಿಮ್ ಫೋನ್ ಕೊಟ್ಬಿಟ್ರಾ ಭಯ್ಯ? ಕೇಸೆ ಭಯ್ಯ ಬೋಲ್ತಾ ತೋ ಅಮ್ಮಿ ಪೇಮೆಂಟ್ ಕರ್ತಾ. ನೀನ್ ಆಸೆ ಪಟ್ಟಿದ್ದಲ್ಲ, ತೆಗಿ ನೋಡೋಣ. ಫೋನ್ ಏನಾ ಇಲ್ಲ, ಸೋಪ್ ಇಟ್ಟಿದಾರ ಇವರು ಅಂತ. ಯಾಕೆ ನಡುತ್ತಾ ಇದ್ದಾಳೆ ನಮ್ಮ ಅಕ್ಕ. ಕನ್ನಡ ಅಂತೆ ಪಾಪ. ಈ ಕಡೆ ಎಷ್ಟು ಸ್ಲೋ ತೆಗಿತಾರ. ಅವಳು ಆಸೆ ಪಟ್ಟಿದ್ದು ಬೆಳಗ್ಗೆಯಿಂದ ಹೇಳ್ತಾ ಇತ್ತು ನಮ್ಗೆ.
ನೋಡಿ ಅಣ್ಣ ಕೇಳಿಸ್ಕೊಂಡ್ಬಿಟ್ಟು ಆಸೆನ ಅಣ್ಣ ಕೇಳಿಸ್ಕೊಂಡ್ರಂತೆ. ಫೋನ್ ಇರಬಾರ್ದಂತೆ ಒಳಗೀಗ. ತಗೊಳಪ್ಪ ಹೊಡೆದ್ಲು ಲಾಟ್ರಿ. ನಾನೇ ಬಿಲ್ ಪೇ ಮಾಡ್ತಿದ್ದೆ ಯಾವಾಗ್ಲೂ ಮಾಡೋ ಥರ. 1000 ರೂಪಾಯಿ ಫೋನೇ ಕೊಟ್ಟಿರಲ್ಲ. ನೈಸ್ ಭಯ್ಯ, ಥ್ಯಾಂಕ್ ಯು. ಥ್ಯಾಂಕ್ ಯು क्या ಥ್ಯಾಂಕ್ नाम ಯು है आपका? ಕನ್ನಡ ಏನ್ ಹೆಸರು? ಇಬರೀಸ್. ಥ್ಯಾಂಕ್ ಯು ಸೋ ಮಚ್. ಏ ಅವ್ರದ್ದು ಅವ್ರು ಕೊಟ್ಟಿದ್ದು ಅಂಗಡಿ ಆಫರ್ ಮಾಡಿದ್ರು, ಆಫರ್ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಅವ್ರು ಕೊಟ್ಟಿದ್ದು. ಅಯ್ಯೋ ಅವ್ರು ಕೊಟ್ಟಿದ್ದು. ಓಕೆ ಗೈಸ್, ಫೈನಲಿ ನಮ್ಮ ಅಕ್ಕದು ಐಫೋನ್ ಡ್ರೀಮ್ ಕಂಪ್ಲೀಟ್ ಆಯ್ತು. 512 GB. ಅನ್ಬಾಕ್ಸ್ ಮಾಡೋದು ಪೇ ಮಾಡಿ ಹೋಗ್ಬಿಟ್ಟು ಫೋನ್ಗೆ ಹೋಗು. भैया इसका पेमेंट ले लो फोन का. चलो 1,55,000. दूसरा क्या भी नहीं है. बन्नी गाइस, थैंक यू ಥ್ಯಾಂಕ್ ಯು ಭಯ್ಯ. भैया. ಥ್ಯಾಂಕ್ ಯು ಈಗ ನಮ್ಮ ಅಕ್ಕ ಸ್ವಲ್ಪ ಕನ್ಸಲ್ಲಿದ್ದಾಳೆ, ಆಚೆ ಬರ್ಲಿ ಕನ್ಸಿಂದ. ಓ ಭಯ್ಯ ಇದೆಲ್ಲ ಪೇ ಮಾಡಿದೀವಲ್ಲ, ಈಸ್ಕೊಂಡು ಹೋಗ್ಬೇಕಲ್ಲ. ಅಣ್ಣ ಆದ್ರೂ ಸ್ಮಾರ್ಟ್ ಇದ್ದಾರೆ, ಪೇಮೆಂಟ್ ಮಾಡಿಸಿ ಐಟಮ್ ಈಸ್ಕೊಂಡೇ ಬಿಟ್ರು ಮಗ. ಸುಮ್ಮನೆ ಮಾಡಿದ್ರೆ ಥ್ಯಾಂಕ್ ಯು, ತಗೊಳ್ಳೋ ಥರ ಮಾಡಿಬಿಟ್ರು. ಗೈಸ್ ಬಿಸ್ಕೆಟ್ ತೊಗೊಳ್ಳಿ ಅಣ್ಣ. ಥ್ಯಾಂಕ್ ಯು. ನಾನು ಹೇಳ್ಬೇಕಾ? ಥ್ಯಾಂಕ್ ಯು. ಒಂದು ಪ್ರೊಸೆಸ್ ಆಗಿಲ್ಲ ನನಗೆ. ಹಾಂ ಸೋನು ಅವರೇ, ಏನು ಅನಿಸ್ತಾ ಇದೆ ಹೊಸ ಫೋನ್ ತೊಗೊಂಡಿರೋದು? ಈ ಕಡೆ ಬನ್ನಿ, ಈ ಕಡೆ. ಏನು ಅನಿಸ್ತಾ ಇದೆ ಹೊಸ ಫೋನು? ಥ್ಯಾಂಕ್ ಯು. ನಾನೇ ತಗೋಬೇಕಂತಿದ್ದೆ. ಹಾಂ ಹುಷಾರು ಬೀಳ್ಸ್ತೀಯ. ಹಾಂ ಬಟ್ ತುಂಬಾ ಕಷ್ಟ ಇದೆ ಒಂದು ಫೋನ್ ತಗೊಳ್ಳೋದು ನನಗೆ ಇವಾಗಿರೋ ಪರಿಸ್ಥಿತಿಯಲ್ಲಿ. ಹಾಂ ಬಟ್ ಥ್ಯಾಂಕ್ ಯು. ಅಷ್ಟೇನಾ? ಏನು ಹೇಳಲ್ವ ಬೇರೆ? ಕುಡಿಯೋದು ನೀವು ತಗೊಳ್ಳಿ ಹೊಸದು. ಅವಳೇ ತಗೋತಿದ್ಲು ಅಂದ್ಮೇಲೆ ನಾನು ತಪ್ಪ ಮಾಡ್ಬಿಟ್ಟೆ ಗೈಸ್. ತಗೊಂಡು ಬಿಡಿ ಗೈಸ್, ಹುಷಾರು ಬೀಳ್ಸ್. ಬಿಡಿ. ಪ್ರ್ಯಾಂಕ್ ಮಾಡಿದ್ದು ವರ್ಕೌಟ್ ಆಯ್ತು. ಇದು ಡಮ್ಮಿ ಫೋನು, ಡಮ್ಮಿ ಪೀಸ್. ಇದು ಆಗಲ್ಲ. ಆನ್ ಆಗಲ್ಲ. ಡೆಮೋ ಪೀ. ನಿಂಗೆ ಮೋಟಿವೇಶನ್ ಕೊಟ್ಟಿರಿ, ಈ ಫೋನ್ ಇನ್ನೂ ತಗೊಂಬೋದು ಕಷ್ಟಪಟ್ಟು. ನೀನ್ ಡಮ್ಮಿ ಹೇಳಿಲ್ಲ piece. ಅದು ನಾನು ತಗೋತೀನಿ ಆಯ್ತಾ. ಡಮ್ಮಿ ಪೀಸ್ ಇದು. ಇಲ್ಲ ಬರ ಅಯ್ಯೋ, ನೀವು on ತಗೊಂಡಾಗ ಆಗಲ್ಲ. ತೆಗಿ, cover ತೆಗಿ. ವೈರ್ ಇದೆ. ಆ ಕಡೆ ಹಿಂಗೆಲ್ಲ ಮಾಡ್ತಾಳೆ. ಓಹೋ ಸ್ಟೈಲಲ್ಲಿ ತೆಗಿತೀರ ಲೆಫ್ಟ್ ಸೈಡ್ ಅಲ್ಲಿ. ಚಾನ್ಸ್ ಇಲ್ಲ ಬಾ. ಮೇನ್ ನೋಡ ಐಫೋನ್ ಅನ್ಬಾಕ್ಸ್ ಮಾಡಿರೋ ಒಬ್ಬನೇ ಅಣ್ಣ. ನಿಜಾಗ್ಲೂ. ಆನ್ ಮಾಡು, ಆನ್ ಆಗುತ್ತಾ ನೋಡು ಫಸ್ಟ್. ಆಗುತ್ತೆ. ನನ್ಗೆ ಯಾಕೋ ಡೌಟ್, ಡಮ್ಮಿ ಪೀಸ್ ಅಂತ ಕೊಟ್ರಪ್ಪ ನಮ್ಮ. ಯಾರು ತಿನ್ಬಿಟ್ಟವ್ರೆ. ಸಾಯಿಲೆ ತಿಂದು. ನೀನ್ ಒಬ್ಳೆ ಅಲ್ಲ, ಅವನು ತಗೊಂಡಿದ್ದಾನೆ ಐಫೋನು 17 Pro, ಸೇಮ್ ಕಲರ್. ನಾನು ಒಬ್ನೇ ಅಮಾಯಕ. ಅವನು ಆರ್ಡರ್ ಮಾಡೋ ನಾಳಿದ್ದು ಬರುತ್ತೆ. ಇಲ್ಲ ನೀನು ತಗೊಂಡ ಸೇಮ್ ಕಾರಲ್ಲಿ. ನೋಡಿ ಗೈಸ್, ನಿಜ ತಗೊಂಡ. ಫೈನಲಿ ಹೊಸ ಫೋನು 16 Pro. ನಮ್ಮ ಅಕ್ಕ ಬರ್ಡೇ 17 Pro Max ಬರ್ಡೇ ಗಿಫ್ಟ್ ಬ್ಯಾಲೆನ್ಸ್ ಇತ್ತು, ಫೈನಲಿ ಮುಗಿಸಿದೀವಿ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಬರ್ಡೇ. ಈಗ ಇದರಲ್ಲಿ ಒಳ್ಳೊಳ್ಳೆ ವ್ಲಾಗು, ಒಳ್ಳೊಳ್ಳೆ ರೀಲು ಎಲ್ಲ ಮಾಡಿ ದುಡ್ಡು ಬಂದಿದ್ದೆಲ್ಲ ನಮಗೆ ಕೊಡು. ಪ್ರಮೋಷನ್ 1 ಲಕ್ಷ 2 ಲಕ್ಷ ಆಗಲಿ ಡಬಲ್ ಆಗಿ ನನಗೆ ಕೊಡು ಆಯ್ತಾ? ಆಯ್ತು, ಶೋರ್. ಏನು ಬೇಡ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಹಾಗಾದ್ರೆ ನನ್ನ ದುಡ್ಡಲ್ಲಿ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಟ್ರಿಪ್ ಹೇಳಿದಲ್ಲ ಅವನು. ಇಲ್ಲ, ಅದು ಏನ್ ಬಂದ್ಬಿಡಿ. ನನ್ನ ದುಡ್ಡಲ್ಲಿ ನಾನು ಟ್ರಿಪ್ ಹೋಗ್ತಾ ನಾನು ಇದ್ದೀನಿ. ಆ ದುಡ್ಡನ್ನ ನೀನು ಇಟ್ಕೋ ಅಂತಾಳೆ ಅನ್ಕೊಂಡೆ, ಬಟ್ ಆಯ್ತು, ನಿನ್ಗೂ ಕೊಡ್ತೀನಿ. ಥ್ಯಾಂಕ್ ಯು ಟ್ರಿಪ್ಪಿಂದ ತರ್ತಾಳೆ. ಬಿಕ್ಕಿದ ಮೇಲೆ ಬೇಕಾದ್ರೆ ಹೇಳು. ಟ್ರಿಪ್ ಗೈಸ್. ಸೊ ಫೈನಲಿ ನಮ್ಮ ಅಕ್ಕಗೆ ನಾವು ಮೊಬೈಲ್ ತೊಗೋಬೇಕು ಅಂತಿದ್ವಿ, ಬಟ್ ಕಥೆನು ಅಂದರೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ ಫೋನ್ನ ತೊಗೊಂಬಂದು ವ್ಲಾಗ್ ಮಾಡ್ತಿದ್ದಾಳೆ ಅಂತೆಲ್ಲ ಗೊತ್ತಾಯಿತು. ಆಮೇಲೆ ತುಂಬ ದಿನ ಅನ್ಕೊಂಡಿದ್ದೆ ಮಾಡಬೇಕು ಅಂತ, ಬಟ್ ಟೈಮು ಮತ್ತು ಫೈನಾನ್ಸ್ ಸಾಥ್ ಕೊಟ್ಟಿರಲಿಲ್ಲ. ಇವತ್ತು ಟೈಮ್ ಮತ್ತು ಫೈನಾನ್ಸ್ ಸಾಥ್ ಕೊಟ್ಟಿದ್ದಕ್ಕೆ ಫೈನಲಿ ಫೋನ್ ಬಂದಿದೆ. ಈಗ ನಮ್ಮ ಅಕ್ಕ ಖುಷಿಯಾಗಿದ್ದಾಳೆ ಅಂತ ಅನ್ಕೋತಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ನಾನು ಅನ್ಕೊಂಡಿದ್ದೆಲ್ಲ ನೀವು ತಂದು ಕೊಡ್ತಾ ಇದ್ದೀರಾ, ಪ್ಯಾಂಪರ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ಯಾಂಪರ್ಸ್ ಮಾಡ್ತಾ ಇದೀವಾ? ಪ್ಯಾಂಪರ್ ಮಾಡ್ತಾ ಪ್ಯಾಂಪರ್ಸ್ ಮಾಡ್ತಾ ಇದೀವಾ? ತುಂಬಾ ಮುದ್ದಾಗಿ ನನ್ನ ನೋಡ್ಕೋತಾ ಇದ್ದೀರಾ ಅಂತ. ಸೇಮ್ ರಾಣಿ ಹೆಂಗ್ ಸಾಕ್ತೆ ನಿಂಗೂ ಸಾಕ್ತಾ ಇದೀವಿ ಅಷ್ಟೇ. ಅದೇ ಬಟ್ಟೆನೇ ಹಾಕಿದ್ದೀರಾ. ಹಂಗ ಅನ್ಕೊಂಡು ಇವನು ಸಾಕ್ತಾರದು. ಆಬ್ವಿಯಸ್ ನಿಂಗೂ ಅಷ್ಟೇ. ನನ್ನಲ್ಲ, ನಿಂಗೆ ಚಿರುತ್ತೆ ಅನ್ಕೊಂಡ್ಬಿಟ್ಟಿದ್ಯಾ? ಚಿರತೆ ಇವ್ನ ಫಸ್ಟ್ ಮಗ ಇವ್ನ ನಾವ್ ನೇಹನ್ ಬ್ಲರ್ ಮಾಡ್ತಿದ್ವಲ್ಲ, ಹಂಗೆ ಇವ್ನ ಬ್ಲರ್ ಮಾಡಿದ್ರಿ. ಬರ್ಲೇಬಾರ್ದು ಬ್ಲಾಗಲ್ಲಿ, ಬ್ಲರ್ ಮಾಡ್ಬಿಡ್ರಿ ಇವ್ನ ಫಸ್ಟ್. ಡೌ ಮಾಡೋದು ನೋಡು, ಡೌ ಮಾಡೋದು. ಬನ್ನಿ ಗೈಸ್, ಫೈನಲಿ ಹೊರಡೋಣ ಇಲ್ಲಿಂದ. ಏನಾದ್ರು ಹೇಳ್ತೀಯ ಬ್ಲಾಗಲ್ಲಿ? ಅಷ್ಟೇನಾ? ಕೊಡಿಸ್ತೀನಿ ಬನ್ನಿ ಎಲ್ರಿಗೂ ಬನ್ನಿ. ಇದಾಯ್ತು. ಫುಡ್ ಸ್ಟ್ರೀಟ್ ಕುಜಾಕ್ಲ ಎಲ್ಲಿ ಪಾನಿಪುರಿ ಸಿಗುತ್ತೆ? ಪಾನಿಪುರಿ ತಿನ್ನೋಣ. ಫುಡ್ ಬೇಡ ಅದೇ. ಏನು ಒಳ್ಳೆ ಮಸಾಲ ಪುರಿ ಬಾಸ್. ಓಕೆ ಬನ್ನಿ. ಅಲ್ಲ ಏನ್ ಪಾರ್ಟಿ ಕೊಡ್ತೀನಿ. ಪಾರ್ಟಿ ಕೊಡಿಸ್ತೀರಾ? ಏನ್ ಅನ್ಸ್ತಿದೆ ಫೋನ್ ನೋಡಿ? ತುಂಬಾ ಖುಷಿ ಆಗ್ತಿದೆ. ಅದೇ ಹೇಳ್ತಿಲ್ವಾ, 1 lakh ಅಡ್ಜಸ್ಟ್ ಮಾಡೋಕ್ಕೂ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಇನ್ನೊಂದು 1 month ಆಗಿದೆ, ನಾನು ಹೆಂಗೊಂದು ಮಾಡಿ ತಗೋತಿದ್ದೆ. ಅಂದ್ರೆ ಅವಳು ಈಗ ತಾನೇ ಒಂದು ಕಾಲೇಜ್ ಸೇರಿದ್ದಾಳಲ್ಲ, ಸೊ ಶಿ ಇಸ್ ಟೇಕಿಂಗ್ ಕೇರ್ ಆಫ್ ಆಲ್ ದಟ್. ಅವಳದು ಎಜುಕೇಶನ್ ಅವಳು ನೋಡ್ಕೋತಾ ಇದ್ದಾಳೆ ಇವಾಗ.
ಸೊ ಅವಳು ಇಂಡಿಪೆಂಡೆಂಟ್ ಆಗಿ ಅವಳು ಎಜುಕೇಶನ್ ಮುಗಿಸ್ಕೊತಿರೋದು ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಇನ್ನೊಂದು ಏನು ಅಂದರೆ ಗೈಸ್, ನನಗೆ ಈಗ ನನಗೆ ಫೋನ್ ಬೇಕಿದೆ ಅಂತ ಅನ್ಕೊಂಡಿದ್ದೀರ ನಾನು, ನಮ್ಮ ಅಕ್ಕ ಹೆಂಗಾರು ಮಾಡಿ ನನಗೆ ಕೊಡ್ಸ್ಬಿಟ್ಟಿರೋಳು. ದ ಸೇಮ್ ವೇ ನಾನು ನಮ್ಮ ಅಕ್ಕ ಫೋನ್ ಬೇಕು ಅಂದ್ಲು. ದಟ್ ಈಸ್ ವೈ ಹೌ ಐ ಹ್ಯಾವ್ ಅರೇಂಜ್. ಮೂರನೇವ್ರಿಗೆ ನನಗೆ ಗೊತ್ತಿಲ್ಲ, ಬಟ್ ಅದೇ ಅವನು ಅವ್ನಿಗೂ ನಾವು ಅಷ್ಟೇ. ಇದನ್ನ ನಾವು ಕಲ್ತಿರೋದು ನಮ್ಮ ಅಪ್ಪ ಅಮ್ಮಯಿಂದ. ವಿ ನೀಡ್ ಟು ಥ್ಯಾಂಕ್ ದೆಮ್ ಫಾರ್ ರೇಸಿಂಗ್ ಅಸ್ ಲೈಕ್ ದಿಸ್ ಆ್ಯಂಡ್ ಬಾಂಡಿಂಗ್ನ ಏನೇ ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅದು ಅಲ್ಲದೆ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿನ, ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಅಕ್ಕ ತಮ್ಮನ್ನ, ಅಣ್ಣ ಅಕ್ಕನ, ಯಾರೇ ಆದ್ರೂ ಏನೇ ಹೇಟ್ ಇದ್ರು ಮರೆತು ಸ್ಟೇ ಹ್ಯಾಪಿ, ಮೇಕ್ ಮೆಮೊರೀಸ್ ಆ್ಯಂಡ್ ಬಿ ದೇರ್ ಫಾರ್ ದೆಮ್ ಇನ್ ದ ಟಫ್ ಸಿಚುವೇಶನ್ ಅಷ್ಟೇ. ಈಗ ನಾನು ಕಷ್ಟದಲ್ಲಿದ್ದರೆ ನಮ್ಮ ಅಕ್ಕ ಪಕ್ಕ ಇರ್ತಾರೆ, ಸಾಯಿಲ್ ಪಕ್ಕ ಇರ್ತಾನೆ. ಹಂಗೆ ಈಗ ಅವಳು ಕಷ್ಟದಲ್ಲಿದ್ದಾಳೆ, ಅದಕ್ಕೆ ನಾನು ಇದ್ದೀನಿ ಅಷ್ಟೇ ಅಲ್ವಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಒಳ್ಳೆ ಗಿಫ್ಟ್ ಕೊಡ್ಸ್ಬಿಡೋಣ ಬರ್ಡೇಗೆ. ಅಯ್ಯೋ ಛೇ ಅಳ್ತಾ ಇಲ್ವಾ? ಕಣ್ಣಲ್ಲಿ ಏನದು ಓಟ್ಕಾನ ಬರ್ತಿರೋದು? ಕಣ್ಣಲ್ಲಿ ಓಟ್ಕಾ ಬರ್ತಾ ಇರೋದ? ಅಲ್ಲ, ನಿಮಗೆ 17 Pro Max ಬಂದಿಲ್ಲ ಅಂತ ಹೇಳ್ತಾ ಇದೀರಾ ಹೆಂಗೆ? ಇಲ್ಲ ಪಾಪ ಅವಳು ಆ ಥರ ಎಲ್ಲ ಏನಂದ್ರೆ ಒಂದು ಬ್ರದರ್ ಸಿಸ್ಟರ್ ಬಾಂಡಿಂಗ್ ಅಂತ ಹೇಳೋದು ಇದಕ್ಕೆ ಅಂತ ನನಗೆ ಖುಷಿ ಆಗ್ತದೆ. ನನ್ನ ಮಕ್ಕಳು ಇಷ್ಟು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದಾರೆ, ಲೈಫಲ್ಲಿ ಹಿಂಗೆ ಇರ್ಲೇಕಪ್ಪ ಅಂತ ಅಷ್ಟೇ ಮನ್ಸಲ್ಲಿ ಬಂದಿದೆ. ಯಾವುದೇ ಏನೇ ಸಿಚುವೇಶನ್ ಬಂದ್ರೇನು ಹಿಂಗೆ ಇರಲಿ ಅಂತ, ಯಾವುದಕ್ಕೂ ಸಪೋರ್ಟಿವ್ ಆಗಿದ್ರೆ ಒಬ್ರೊಬ್ರು ಏನೇ ಸಾಧಿಸ್ಬೋದು, ಸಪೋರ್ಟಿವ್ ಆಗಿದ್ರೆ ಏನೇ ಸಾಧಿಸ್ಬೋದು ಅಂತ. ಇದು ಬೇಕಿತ್ತು. ಪಪ್ಪ ನೀವು ಪಪ್ಪ ಈಗ ಅಳ್ಳೇಬೇಕು, ನೀವು ಸ್ವಲ್ಪ ಅಳ್ಳೇಬೇಕು, ಸ್ವಲ್ಪ ಅಳ್ಳಬೇಕು, ಸ್ವಲ್ಪ. ಇವ್ರಿಬ್ಬರು ನೋಡಿ ನನಗೆ ಅಳು ಬರ್ತಾ ಇದೆ. ಸ್ಟಾರ್ಟ್. ಓಕೆ ಬನ್ನಿ, ಪಾನಿಪುರಿ ಗಿನಿಪುರಿ ತಿಂದು ಇಲ್ಲಿಂದ ಹೊರಡೋಣ. ಗೈಸ್ ಇಲ್ಲಿ ಚಾಟ್ಸ್ ತಿನ್ನಕ್ ಬಂದಿದ್ದೀವಿ, ಚಾಟ್ಸ್ ತಿಂದು ಹೊರಡಬೇಕು. ಲೆಟ್ಸ್ ಗೋ. ಹೋಗ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಹೌದಾ? ಮಚ್. ಯಾವ ಸ್ಕೂಲು? ಬ್ಲಾಗಲ್ಲಿ ಹೇಳಿದ್ರಲ್ಲ. ಹೌದಾ? ನೈಸ್, ಚೆನ್ನಾಗಿ ಓದಿ ಆಯ್ತಾ? ನಾನು ದುಡ್ಡು ಕೊಡ್ತೀನಿ ಅಂತ. ಬಾಯ್. ನೋಡಿ ಗೈಸ್, ಇಲ್ಲಿ ಒಂದು ಹೊಸ ಫೋನು. ನಾವು ಸಿಬ್ಲಿಂಗ್ಸ್ ಗೋಲ್ ಮಾಡುವ ಸೈಡ್ ಮುಂದೆ ಅದೇನೆ, ಅದನ್ನೇ ಹೇಳಿದ್ದು. ಓಪನ್ ರೀಲಲ್ಲಿ ಮಾಡೋದು. ಹಂಗೆ ವಾಪಸ್ ಆಗ್ತದೆ. ಸೊ ಫೈನಲಿ ಅಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೇಕ್ಸ್ ಎಲ್ಲ ತಿನ್ಕೊಂಡು ವಾಪಸ್ ಬಂದಿದ್ದೀವಿ. ಫೈನಲಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡೋ ಟೈಮ್. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ನ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. Congratulations. Thank you so much. Thank you so much. Congratulations, Seema, Sahil. Congrats. Thank you. Congrats. Bye. Thank you. Thank you. ಇಬ್ರು Congratulations.